ಒಂದು ಹಳ್ಳಿಯಲ್ಲಿ ರಾಮಚಂದ್ರ ಎಂಬ ಒಬ್ಬ ಬಟ್ಟೆ ವ್ಯಾಪಾರಿ ಇದ್ದನು. ಅವನು ಬಟ್ಟೆ ವ್ಯಾಪಾರದಲ್ಲಿ ಬಹಳ ಸಂಪಾದನೆ ಮಾಡುತ್ತಿದ್ದನು. ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಅವನಿಗೆ ಒಂದು ಒಳ್ಳೆಯ ಹೆಸರಿತ್ತು. ಜೀವನ ಚೆನ್ನಾಗಿಯೇ ನಡೆಯುತ್ತಿತ್ತು. ಆದರೆ ಅವನಿಗೆ ಒಂದೇ ಒಂದು ಬೇಸರದ ವಿಷಯವಿತ್ತು. ಏನೆಂದರೆ, ಇಷ್ಟು ಒಳ್ಳೆಯ ಹೆಸರಿರೋ ರಾಮಚಂದ್ರನಿಗೆ ಕೃಷ್ಣ ಎಂಬ ಮಗನಿದ್ದನು. ಅವನು ತುಂಬ ಸೋಮಾರಿಯಾಗಿದ್ದನು. ಅವನಿಗೆ ಜವಾಬ್ದಾರಿ ಇರಲಿಲ್ಲ. ಅವನು ಶಾಲೆಗೆ ಹೋಗುತ್ತಿರಲಿಲ್ಲ. ದಿನವೆಲ್ಲ ಊರೂರು ತಿರುಗುತ್ತಾ ರಾತ್ರಿ ಮನೆಗೆ ಬಂದು ಊಟ ಮಾಡಿ ಮಲಗುತ್ತಿದ್ದನು. ಇದು ಕೃಷ್ಣನ ದಿನಚರಿಯಾಗಿತ್ತು. ರಾಮಚಂದ್ರ ತನ್ನ ಮಗನಿಗೆ ಎಷ್ಟೋ ಸಾರಿ ಹೇಳಿ ನೋಡಿದರೂ ಕೂಡ ಅವನಲ್ಲಿ ಯಾವ ಬದಲಾವಣೆಯೂ ಇರಲಿಲ್ಲ. ಕೃಷ್ಣನಿಗೆ ಭವಿಷ್ಯದ ಬಗ್ಗೆ ಚಿಂತೆಯೇ ಇರಲಿಲ್ಲ. ಒಂದು ದಿನ ರಾಮಚಂದ್ರ ತನ್ನ ಮಗನನ್ನು ಕರೆದು ಈ ರೀತಿ ಹೇಳಿದನು. ನೀನು ಈ ದಿನ ಕೂಡ ಶಾಲೆಗೆ ಹೋಗುವುದಿಲ್ಲವಾ? ನೀನು ಭವಿಷ್ಯದಲ್ಲಿ ಏನಾಗಬೇಕು ಅಂದುಕೊಂಡಿದ್ದೀಯಾ ಎಂದು ಕೇಳಿದನು. ಆಗ ಕೃಷ್ಣ, ನಾನು ಶಾಲೆಗೆ ಹೋಗುವುದಿಲ್ಲ, ನಿಮ್ಮ ತರ ಬಟ್ಟೆ ವ್ಯಾಪಾರ ಮಾಡುತ್ತೇನೆ ಎಂದು ಹೇಳಿದನು. ಆಗ ರಾಮಚಂದ್ರ, ಈ ವ್ಯಾಪಾರ ಮಾಡುವುದಕ್ಕಾದರೂ ಓದುವುದು ಅವಶ್ಯಕವಿದೆ. ಆಗ ಹೇಗೆ ಮಾಡುತ್ತೀಯಾ ಎಂದು ಕೇಳಿದನು. ಆಗ ಕೃಷ್ಣ, ಒಬ್ಬ ಗುಮಾಸ್ತರನ್ನು ಕೆಲಸಕ್ಕೆ ಇಟ್ಟುಕೊಳ್ಳುತ್ತೇನೆ ಎಂದು ಹೇಳಿದನು. ಈ ವ್ಯಾಪಾರ ಮಾಡಲು ತುಂಬಾ ಕಷ್ಟಪಡಬೇಕಾಗುತ್ತದೆ, ತುಂಬಾ ಶ್ರಮ ವಹಿಸಬೇಕಾಗುತ್ತದೆ ಎಂದು ಕೃಷ್ಣನಿಗೆ ಹೇಳಿದನು. ಆಗ ಕೃಷ್ಣ, ನಾನು ಕೂಡ ಕೆಲಸ ಮಾಡುತ್ತೇನೆ ಎಂದು ಹೇಳಿದನು. ಆಗ ರಾಮಚಂದ್ರ, ಸರಿ ಆಯಿತು, ಸಂಜೆ ಒಳಗಾಗಿ ಏನಾದರೂ ಸಂಪಾದನೆ ಮಾಡಿಕೊಂಡು ಬಾ, ಇಲ್ಲದಿದ್ದರೆ ಈ ದಿನ ನಿನಗೆ ಊಟ ಹಾಕುವುದಿಲ್ಲ ಎಂದು ಹೇಳಿದನು. ಅಪ್ಪ, ಅದು ಇನ್ನೇನು ಮಾತನಾಡಬೇಡ. ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಎಂದಿದ್ದೀಯ ತಾನೆ, ಈಗ ಹೋಗು ಎಂದು ಹೇಳಿ ರಾಮಚಂದ್ರ ಅಲ್ಲಿಂದ ಹೊರಟು ಹೋದನು. ಕೃಷ್ಣನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಯಾವುದೋ ಮಾತಲ್ಲಿ ಆ ರೀತಿ ಹೇಳಿಬಿಟ್ಟನು. ಅವನಿಗೆ ಅವನ ಕೆಲಸ ಮಾಡಿಕೊಳ್ಳೋದೇ ಬರುತ್ತಿರಲಿಲ್ಲ. ಇನ್ನು ಹೊರಗೆ ಹೋಗಿ ಸಂಪಾದನೆ ಮಾಡಿಕೊಂಡು ಬರುವುದು ಕೂಡನಾ? ಕೃಷ್ಣ ಅವನ ತಾಯಿಯ ಹತ್ತಿರ ಹೋದನು. ಹೋಗಿ ಈ ರೀತಿ ಹೇಳಿದನು. ಅಮ್ಮ, ಅಪ್ಪ ನನ್ನನ್ನು ಹೊರಗೆ ಹೋಗಿ ಏನಾದರೂ ಸಂಪಾದನೆ ಮಾಡಿಕೊಂಡು ಬಾ ಎಂದು ಹೇಳುತ್ತಿದ್ದಾರೆ ಎಂದು ಹೇಳಿದನು. ಆಗ ಅವನ ತಾಯಿ, ಕೆಲಸ ಮಾಡುವ ಅವಶ್ಯಕತೆ ನಿನಗೇನಿದೆ? ನಮ್ಮ ಹತ್ತಿರ ತುಂಬಾ ಆಸ್ತಿ ಇದೆ, ನಮ್ಮ ಹತ್ತಿರ ತುಂಬಾ ಜನ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದಳು. ಆಗ ಕೃಷ್ಣ, ಸಂಜೆ ಒಳಗಾಗಿ ಏನಾದರೂ ಸಂಪಾದನೆ ಮಾಡಿಕೊಂಡು ಬಾ, ಇಲ್ಲದಿದ್ದರೆ ಊಟ ಹಾಕುವುದಿಲ್ಲ ಎಂದು ಹೇಳಿದ್ದಾರೆ. ನಾನು ಈಗ ಏನು ಮಾಡಲಿ? ನನಗೇನು ಅರ್ಥ ಆಗುತ್ತಿಲ್ಲ ಎಂದು ತನ್ನ ತಾಯಿಯ ಹತ್ತಿರ ಹೇಳಿಕೊಂಡನು. ಆಗ ಅವನ ತಾಯಿ, ನೀನು ತುಂಬಾ ಯೋಚನೆ ಮಾಡಬೇಡ, ತಗೋ ಈ 100 ರೂಪಾಯಿ ತೆಗೆದುಕೊಂಡು ಹೋಗಿ ನಾನು ಸಂಪಾದನೆ ಮಾಡಿಕೊಂಡು ಬಂದಿದ್ದೀನಿ ಅಂತ ಹೇಳು ಎಂದಳು. ಆ ದಿನ ಸಂಜೆಯಾಯಿತು. ರಾಮಚಂದ್ರ ತನ್ನ ಮನೆಯ ಅಂಗಳದಲ್ಲಿ ಕುಳಿತಿದ್ದನು. ಕೃಷ್ಣ ತನ್ನ ತಂದೆಯ ಹತ್ತಿರ ಹೋದನು. ಆಗ ರಾಮಚಂದ್ರ ಕೃಷ್ಣನಿಗೆ ಈ ರೀತಿ ಕೇಳಿದನು. ಈ ದಿನ ಏನು ಸಂಪಾದನೆ ಮಾಡಿಕೊಂಡು ಬಂದಿದ್ದೀಯಾ ಎಂದು ಕೇಳಿದನು. ತಗೋ ಅಪ್ಪ, ಈ ದಿನ 100 ರೂಪಾಯಿ ಸಂಪಾದನೆ ಮಾಡಿಕೊಂಡು ಬಂದಿದ್ದೀನಿ ಎಂದು ಹೇಳಿದನು. ಆಗ ರಾಮಚಂದ್ರ, ಏನು ಕೆಲಸ ಮಾಡಿದೆ? ಏನೂ ಸುಸ್ತಾಗಿರುವ ಹಾಗೆ ಇಲ್ಲವಲ್ಲ ಎಂದು ಕೇಳಿದನು. ಕೃಷ್ಣ, ಇಲ್ಲ ಅಪ್ಪ, ತುಂಬಾ ಕಷ್ಟಪಟ್ಟಿದ್ದೇನೆ ಎಂದು ಹೇಳಿದನು. ಕೃಷ್ಣ ಸುಳ್ಳು ಹೇಳುತ್ತಿದ್ದಾನೆ ಎಂದು ರಾಮಚಂದ್ರನಿಗೆ ತಿಳಿಯಿತು. ತನ್ನ ತಾಯಿಯೇ 100 ರೂಪಾಯಿ ಕೊಟ್ಟಿರುತ್ತಾಳೆ ಎಂದು ಯೋಚಿಸಿದನು. ಆಗ ರಾಮಚಂದ್ರ ಕೃಷ್ಣನಿಗೆ, ಈ 100 ರೂಪಾಯಿ ತೆಗೆದುಕೊಂಡು ಹೋಗಿ ಬಾವಿಗೆ ಹಾಕಿ ಬಾ ಎಂದು ಹೇಳಿದನು. ಆಗ ಕೃಷ್ಣ ಸರಿಯಪ್ಪ ಎಂದು ಹೋದನು. ಕೃಷ್ಣನು ತನ್ನ ತಂದೆ ಹೇಳಿದ ಹಾಗೆ 100 ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಿ ಬಾವಿಗೆ ಹಾಕಿದನು. ಮರುದಿನ ಬೆಳಗ್ಗೆ ರಾಮಚಂದ್ರ ಮತ್ತೆ ತನ್ನ ಮಗನನ್ನು ಕರೆದು, ಏನಾದರೂ ಸಂಪಾದನೆ ಮಾಡಿಕೊಂಡು ಬಾ, ಇಲ್ಲದಿದ್ದರೆ ಊಟ ಹಾಕುವುದಿಲ್ಲ
ಎಂದು ಹೇಳಿದನು. ಕೃಷ್ಣ ಮತ್ತೆ ತನ್ನ ತಾಯಿಯ ಬಳಿ ಹೋಗಿ 100 ರೂಪಾಯಿ ತೆಗೆದುಕೊಂಡು ಬಂದನು. ರಾಮಚಂದ್ರ ಮತ್ತೆ ಆ 100 ರೂಪಾಯಿಯನ್ನು ಬಾವಿಗೆ ಹಾಕಿ ಬಾ ಎಂದು ಹೇಳಿದನು. ಕೃಷ್ಣನು ತನ್ನ ತಂದೆ ಹೇಳಿದ ಹಾಗೆ 100 ರೂಪಾಯಿಯನ್ನು ಬಾವಿಗೆ ಹಾಕಿದನು. ಮರುದಿನ ಬೆಳಗ್ಗೆ ರಾಮಚಂದ್ರ ತನ್ನ ಹೆಂಡತಿಯನ್ನು ಅವರ ತಾಯಿಯ ಊರಿಗೆ ಕಳುಹಿಸುತ್ತಾನೆ. ಕೃಷ್ಣನನ್ನು ಕರೆದು ಕೆಲಸ ಮಾಡಿ ಏನಾದರೂ ಸಂಪಾದನೆ ಮಾಡಿಕೊಂಡು ಬರಲು ಹೇಳುತ್ತಾನೆ. ಕೃಷ್ಣ ತನ್ನ ತಾಯಿಯನ್ನು ಕೇಳೋಣ ಎಂದರೆ ಅಮ್ಮ ನೋಡಿದರೆ ಊರಲ್ಲಿ ಇಲ್ಲ. ಸಂಜೆಯವರೆಗೂ ತುಂಬಾ ಪ್ರಯತ್ನಪಟ್ಟನು, ಆದರೆ ಏನೂ ಲಾಭವಾಗಲಿಲ್ಲ. ಸಂಜೆಯಾಯಿತು. ಹಾಗೆ ಬಜಾರ್ ಕಡೆಗೆ ಹೊರಟನು. ಒಬ್ಬ ತರಕಾರಿ ವ್ಯಾಪಾರಿಯ ಹತ್ತಿರ ಹೋದನು. ಕೃಷ್ಣ ತರಕಾರಿ ವ್ಯಾಪಾರಿಯ ಹತ್ತಿರ ಈ ರೀತಿ ಹೇಳಿದನು. ಏನಾದರೂ ಕೆಲಸ ಕೊಡುತ್ತೀರಾ? ಮಾಡುತ್ತೇನೆ ಎಂದು ಹೇಳಿದನು. ಆಗ ತರಕಾರಿ ವ್ಯಾಪಾರಿ ನೀನಿನ್ನು ಚಿಕ್ಕವನು, ಏನು ಕೆಲಸ ಮಾಡುತ್ತೀಯಾ ಎಂದು ಕೇಳಿದನು. ಕೃಷ್ಣನು ಯಾವ ಕೆಲಸ ಆದರೂ ಮಾಡುತ್ತೇನೆ ಎಂದು ಹೇಳಿದನು. ಆಗ ತರಕಾರಿ ವ್ಯಾಪಾರಿ ಈ ರೀತಿ ಹೇಳಿದನು. ಸರಿ ಆಯಿತು, ಈ ಪುಟ್ಟಿಯನ್ನು ನನ್ನ ಮನೆಯವರೆಗೆ ಹೊತ್ತುಕೊಂಡು ಬಾ, ನಿನಗೆ 100 ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದನು. ಕೃಷ್ಣನು ಸರಿ ಆಯಿತು, ಕೊಡಿ ಎಂದು ಹೇಳಿದನು. ಆ ಪುಟ್ಟಿಯನ್ನು ತೆಗೆದುಕೊಂಡು ವ್ಯಾಪಾರಿ ಜೊತೆ ಹೊರಟನು. ಅಲ್ಲಿಗೆ ರಾತ್ರಿಯಾಗಿತ್ತು. ಅದು ಬಹಳ ತೂಕವಾಗಿತ್ತು. ಅವನ ಕಾಲು ನಡುಗುತ್ತಿದ್ದವು. ಕುತ್ತಿಗೆ ಬಹಳ ನೋವಾಗುತ್ತಿತ್ತು. ಕಷ್ಟಪಟ್ಟು ಆ ಪುಟ್ಟಿಯನ್ನು ಆ ವ್ಯಾಪಾರಿ ಮನೆಯವರೆಗೆ ಹೊತ್ತುಕೊಂಡು ಹೋದನು. ಆ ವ್ಯಾಪಾರಿ ಕೃಷ್ಣನಿಗೆ 100 ರೂಪಾಯಿಯನ್ನು ಕೊಟ್ಟನು. ಕೃಷ್ಣನು ಆ 100 ರೂಪಾಯಿಯನ್ನು ತೆಗೆದುಕೊಂಡು ಮನೆಗೆ ಹೋದನು. ಆಗ ರಾಮಚಂದ್ರ ಕೃಷ್ಣನಿಗೆ ಏನಾದರೂ ಸಂಪಾದನೆ ಮಾಡಿದ್ದೀಯಾ ಎಂದು ಕೇಳಿದನು. ಆಗ ಕೃಷ್ಣ ನೋಡಿ ಅಪ್ಪ, 100 ರೂಪಾಯಿ ಎಂದನು. ರಾಮಚಂದ್ರ ಈ ರೀತಿ ಹೇಳಿದನು. ಈ ದುಡ್ಡು ತೆಗೆದುಕೊಂಡು ಹೋಗಿ ಬಾವಿಗೆ ಹಾಕಿ ಬಾ ಎಂದು ಹೇಳಿದನು. ಆಗ ಕೃಷ್ಣನು ಈ ರೀತಿ ಹೇಳಿದನು. ನಾನು ಹಾಕುವುದಿಲ್ಲ. ಆಗ ರಾಮಚಂದ್ರ ಏಕೆ ಎಂದು ಕೇಳಿದನು. ಕೃಷ್ಣನು ಈ 100 ರೂಪಾಯಿ ಸಂಪಾದನೆ ಮಾಡಲು ನಾನು ತುಂಬಾ ಕಷ್ಟಪಟ್ಟಿದ್ದೇನೆ. ನನ್ನ ಕುತ್ತಿಗೆ ಮುರಿದು ಹೋಗೋ ಹಾಗೆ ಆ ಪುಟ್ಟಿಯನ್ನು ಆ ವ್ಯಾಪಾರಿ ಮನೆಯವರೆಗೆ ಹೊತ್ತಿದ್ದೇನೆ ಎಂದು ಹೇಳಿದನು. ಆಗ ರಾಮಚಂದ್ರ ಈಗ ಗೊತ್ತಾಯಿತಾ ಕಷ್ಟಪಟ್ಟು ದುಡಿದ ದುಡ್ಡನ್ನು ಖರ್ಚು ಮಾಡಲು ಎಷ್ಟು ಬೇಜಾರಾಗುತ್ತದೆ ಎಂದು. ಆದರೂ ನಿನ್ನದು ಕಷ್ಟಪಟ್ಟು ಕೆಲಸ ಮಾಡೋ ವಯಸ್ಸಲ್ಲ. ಶಾಲೆಗೆ ಹೋಗಿ ಚೆನ್ನಾಗಿ ಓದು, ಇಲ್ಲದಿದ್ದರೆ ಈ ರೀತಿ ಭಾರ ಹೊರಬೇಕಾಗುತ್ತದೆ. ನಿನಗೆ ಕಷ್ಟದ ಬೆಲೆ ಗೊತ್ತಾಗಬೇಕು ಎಂದೇ ನಾನು ಈ ರೀತಿ ಮಾಡಿದ್ದು ಎಂದು ಕೃಷ್ಣನಿಗೆ ಹೇಳಿದನು. ಆ ಮರುದಿನ ಬೆಳಗ್ಗೆಯಿಂದ ಕೃಷ್ಣನು ಸೋಮಾರಿತನ ಬಿಟ್ಟು ಖುಷಿಯಿಂದ ಶಾಲೆಗೆ ಹೋದನು. ಈ ವಿಡಿಯೋ ತುಂಬಾ ಚೆನ್ನಾಗಿದೆ ಚಿಂಟಿ. ಇನ್ನೂ ಈ ತರ ವಿಡಿಯೋ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? ಹೌದಾ, ತುಂಬಾ ಸುಲಭ. ಆಕಾಶ್ ರಾಘವೇಂದ್ರ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡು. ಅವರು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮೊದಲನೇದಾಗಿ ನಿನಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ ತಕ್ಷಣ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ. ಆಗ ಈ ರೀತಿ ವಿಡಿಯೋಸ್ ನೋಡ್ಬೋದು. ಆಯ್ತು ಚಿಂಟಿ, ಈಗಲೇ ಮನೆಗೆ ಹೋಗಿ ಆಕಾಶ್ ರಾಘವೇಂದ್ರ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಹಾಗೆ ನೀವು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.